ಆಪ್ಷನ್ ಬೈಯಿಂಗ್ 50,000 ಕ್ಯಾಪಿಟಲ್ ಟ್ರೇಡಿಂಗ್ ಚಾಲೆಂಜ್ ಡೇ 6ಗೆ ಸ್ವಾಗತ ನಿಮ್ಮೆಲ್ರಿಗೂ. ಸೊ ಇನ್ನು 5 ಡೇಸ್ದು ಏನು ಟ್ರೇಡ್ ರಿಸಲ್ಟ್ ಇರುತ್ತೆ ಅದನ್ನು ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ನಿಮಗೆ ಪ್ರೀವಿಯಸ್ಲಿ ಆಗಿರೋಂಥ ವೀಡಿಯೋಸನ್ನು ನೀವು ಹೋಗಿ ವಾಚೌಟ್ ಮಾಡ್ಬೋದು. ಸೊ ಇದು ನಮ್ಮ ಡೇ 6 ಆಗಿರುತ್ತೆ. ಸೊ ಕನ್ಸಿಸ್ಟೆಂಟಾಗಿ 5ನೇ ದಿವಸದ ಪ್ರಾಫಿಟನ್ನು ನಾವು ಇವತ್ತು ನೋಡೋದಕ್ಕೆ ಸಿಗ್ಬೋದು. ಏನು ಟ್ರೇಡ್ ಆಯಿತು, ಟ್ರೇಡ್ ಹಿಂದೆ ಇದ್ದಂಥ ಲಾಜಿಕ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದೇನೆಂದರೆ, ನಿಮಗೆ ಟ್ರೇಡಿಂಗ್ಗೆ ಸಂಬಂಧಪಟ್ಟಂಗೆ ಏನಾದರೂ ಕರೆಕ್ಟ್ ಆದಂಥ ರೀತಿಯಲ್ಲಿ, ಡಿಸಿಪ್ಲಿನ್ಡ್ ಆದಂಥ ರೀತಿಯಲ್ಲಿ ನೀವು ಟ್ರೇಡಿಂಗನ್ನು ಕಲಿಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈ? ಬಿಕಾಸ್ ನಿಮಗೆ ಸಾಕಷ್ಟು ಕಲಿಯೋದಕ್ಕೆ ಈ ಒಂದು ಚಾನಲ್ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಸೊ ನಿಮಗೂ ನಮ್ಮ ಥರನೇ ಲೈವಲ್ಲಿ ಬಂದು ಟ್ರೇಡ್ ಮಾಡಬೇಕು ನಮ್ಮ ಕಮ್ಯುನಿಟಿ ಜೊತೆ ಅಂತ ಅಂದ್ಕೊಂಡ್ರಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಟೀಮ್. ಸೊ ಯು ಕ್ಯಾನ್ ಆಲ್ಸೋ ನಮ್ಮ ಲೈವ್ ಟ್ರೇಡಿಂಗ್ ಸೆಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥ ಅವಕಾಶ ಸಿಗುತ್ತೆ. ಓಕೆ, ಸೊ ಮೊದಲನೇದಾಗಿ ಇವತ್ತು ಡೇ 6. ಸೊ ಆಲ್ರೆಡಿ 5th ಡೇ ಹೇಳ್ದಾಗೆ ಇಲ್ಲಿಂದ ನಮ್ಮ ರಿಸ್ಕ್ ಏನಿರುತ್ತೆ ಲಾಸ್ಟ್ 5 ಡೇಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀವಿ. ವೈ? ಬಿಕಾಸ್ ವಿ ಮೇಡ್ ಮೋರ್ ದೆನ್ 50% ಏನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೈಟ್? ಸೊ ಹಾಗಾಗಿ ಇವತ್ತಿನ ಟ್ರೇಡಿಂದ ನಮಗೆ ಏನಾಗ್ತಾ ಇದೆ ಅಂದರೆ 5,000 ರುಪೀಸ್ ರಿಸ್ಕ್ ತೊಗೊಳ್ತಾ ಇದ್ವಿ. ಸೊ ಮಾರ್ಕೆಟ್ ಏನು ನಮಗೆ ರಿವಾರ್ಡ್ ಕೊಡುತ್ತೆ ಅದಕ್ಕೆ ಅಕಾರ್ಡಿಂಗ್ಲಿ ನಮ್ಮ ಪ್ರಾಫಿಟ್ಸನ್ನು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡೋದಾಯಿತು ಅಂದರೆ ಟುಡೇ ಅವರ್ ರಿಸ್ಕ್ ಇಸ್ ಅಬೌಟ್ 5,000 ರುಪೀಸ್. ಸೊ ಒಂದೇ ಸಿಂಗಲ್ ಟ್ರೇಡ್ ಮಾಡಿರೋ ಅಂಥದ್ದು. ಸೊ ಹೆಚ್ಚು ಕಮ್ಮಿ 13,000 ರೂಪಾಯಿ ನಮ್ಮಿಂದ ಪ್ರಾಫಿಟನ್ನು ಗೇನ್ ಮಾಡೋಕ್ಕಾಯಿತು. ಸೊ ಯೂಸ್ ಆದಂಥ ಕ್ಯಾಪಿಟಲ್ ಎಷ್ಟು ಅಂತ ಕೇಳಿದರೆ ಅಪ್ರಾಕ್ಸಿಮೇಟ್ಲಿ 40,000 ರುಪೀಸ್ ಆ್ಯಂಡ್ 53,000 ರುಪೀಸ್ ಸಮ್ವೇರ್ ನಮ್ಮ ಪ್ರಾಫಿಟ್ ಆಗಿತ್ತು. ಸೊ ಆ್ಯಕ್ಚುಲಿ ಬೈ ಮಿಸ್ಟೇಕ್ ಇದು ನನಗೆ 2 ಆರ್ಡರ್ ಟ್ರಿಗರ್ ಆಗಿಬಿಟ್ಟಿತ್ತು. ಸೊ 900 ಕ್ವಾಂಟಿಟಿ. ಆ್ಯಕ್ಚುಲಿ ಇವತ್ತು ಆದಂಥ ಟ್ರೇಡ್ ಏನಿರುತ್ತೆ ಅದು 450 ಕ್ವಾಂಟಿಟಿ ಅಷ್ಟೇ. ಓಕೆ, ಅಪ್ರಾಕ್ಸಿಮೇಟ್ಲಿ ಒಂದು 20,000-25,000 ರುಪೀಸ್ ಅಷ್ಟೇ ನಾವು ಯೂಸ್ ಮಾಡೋದಂತಿದ್ದು. ಬಟ್ 2 ಸತಿ ಆರ್ಡರ್ ಟ್ರಿಗರ್ ಆಗಿರೋದ್ರಿಂದ ನನಗೆ ಇದು 900 ಕ್ವಾಂಟಿಟಿ ತೋರಿಸ್ತಾ ಇದೆ. ದಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಸೊ ಇಲ್ಲಿ ನಾವು ಇವತ್ತಿನ ಟ್ರೇಡ್ ಲಾಜಿಕ್ ಅಂತ ಮಾತಾಡೋದಾಯಿತು ಅಂದರೆ ವೆರಿ ಇಂಪಾರ್ಟೆಂಟಾಗಿ ನಾವು ಏನು 5 ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ನೋಡೋದಾಯಿತು ಅಂದರೆ ನಮ್ಮ ಟೂಲ್ ಏನಿರುತ್ತೆ, ಇನ್ಸ್ಟಿಟ್ಯೂಷ್ನಲ್ ಟ್ರೇಡಿಂಗ್ ಟೂಲ್ ಏನಿರುತ್ತೆ, ಸೊ ಬೇಸ್ಡ್ ಆನ್ ದಟ್ಟೆ ನಾವು ಮೋಸ್ಟ್ ಆಫ್ ದ ಟ್ರೇಡ್ಸ್ ತೊಗೊಳ್ತೀವಿ. ಸೊ ನಮಗೆ ಮಾರ್ಕೆಟ್ ಇವತ್ತು ಒಂದು ಗ್ಯಾಪ್ ಅಪ್ ಓಪನ್ ಆಗಿರುತ್ತೆ, ಅದಾದಮೇಲೆ ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ. ಗ್ಯಾಪ್ ಫಿಲ್ಲಿಂಗ್ ಆದಾಗ ನಮಗೊಂದು ಸ್ಕ್ಯಾಲ್ಪಿಂಗ್ ಎಂಟ್ರಿ ಇರುತ್ತೆ. ಬಟ್ ವಿ ಡೋಂಟ್ ವಾಂಟ್ ಟು ಟೇಕ್ ದ ಟ್ರೇಡ್ ಅಂತ ಅಂದ್ಕೊಳ್ತೀವಿ. ಯಾಕೆ ಅಂದರೆ ಬಿಕಾಸ್ ನಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಇನ್ಸ್ಟಿಟ್ಯೂಷ್ನಲ್ಸ್ ಯಾರಿದ್ರು ಅವರೆಲ್ಲ ಸ್ವಲ್ಪ ಹೈಯರ್ ಟೈಮ್ ಫ್ರೇಮಲ್ಲಿ ಇದ್ದಿದ್ದು ಅಂತ ಹೇಳ್ಬೋದು. ಅಂದರೆ ನನಗೆ 5 ಮಿನಿಟ್ಸಲ್ಲಿ ಇದು ಕೌಂಟರ್ ಟ್ರೇಡ್ ಆಗಿತ್ತು. ಅಂದರೆ ಝೋನಿಂದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕೆಳಗಡೆ ಇದ್ದಾಗ ನಾವು ಬೇರಿಶ್ ಎಂಟ್ರಿ ಮಾತ್ರ ಮಾಡ್ತೀವಿ. ಸೊ ಅಲ್ಲಿಗೆ ಇನ್ಸ್ಟಿಟ್ಯೂಷ್ನಲ್ ಡೈರೆಕ್ಷನ್ ಏನಿರುತ್ತೆ ಅದ್ರ ಪ್ರಕಾರ ನಮಗೆ ಬೇರಿಶ್ ಎಂಟ್ರಿ ಇತ್ತು. ಸೊ ಹಾಗಾಗಿ ನಾವು ಫಸ್ಟು ಸ್ಕ್ಯಾಲ್ಪಿಂಗ್ ಅವರ್ಸ್ ಏನಿರುತ್ತೆ, ಈ ಒಂದು ರ್ಯಾಲಿ ಏನಿರುತ್ತೆ ಅದನ್ನು ಬಿಟ್ಬಿಟ್ಟಿರ್ತೀವಿ. ಅದಾದಮೇಲೆ ಸ್ವಲ್ಪ ಟೈಮ್ ಆದ ನಂತರ ಇಲ್ಲಿ ಈ ಒಂದು ಝೋನ್ನ ಹತ್ರ ಹೋಗಿ ಪ್ರೈಸ್ ಯಾವಾಗ ಒಂದು ಬೇರಿಶ್ ಸಿಗ್ನಲನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ಬೇರಿಶ್ ಒಂದು ಎಂಟ್ರಿ ಥರದ್ದೊಂದು ಮೊಮೆಂಟಮ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಾವು ರೆಡಿ ಆಗಿರ್ತೀವಿ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ. ಸೊ ಒನ್ಸ್ ನಮಗೆ ಯಾವಾಗ ಸೆಲ್ ಇಂಡಿಕೇಷನ್ ಅನ್ನೋದು ಸಿಗುತ್ತೆ, ಸೊ ಅಲ್ಲಿಗೆ ನಮ್ಮ ಎಂಟ್ರಿ ಏನಿರುತ್ತೆ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಈ ಒಂದು ಟ್ರೇಡನ್ನು ನಾನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಇವತ್ತು ತುಂಬ ಜನಕ್ಕೆ ಅಪ್ಡೇಟ್ ಕೂಡ ಮಾಡಿರ್ತೀನಿ. ಅದರದ್ದು ಸ್ಕ್ರೀನ್ಶಾಟ್ ಕೂಡ ನಾನು ತೋರಿಸ್ತೇನೆ. ಸೊ ಯಾವಾಗ ಈ ಸೆಲ್ ಅಲರ್ಟ್ ಅನ್ನೋದು ಟ್ರಿಗರ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ, ಆವಾಗ ನಾವು ಈ ಒಂದು ಎಂಟ್ರಿಯನ್ನು ಕನ್ಫರ್ಮ್ ಮಾಡಿ ನಮ್ಮ ಟ್ರೇಡನ್ನು ಇಲ್ಲಿಗೆ ತೊಗೊಂಡಿರ್ತೀವಿ. ಸೊ ಇಲ್ಲಿ ಎಂಟ್ರಿ ತೊಗೊಂಡಿರ್ತೀವಿ ಸಮ್ವೇರ್ ಅಬೌಟ್ ಇವತ್ತಿನ ಲೋ ನಮ್ಮ ಫಸ್ಟ್ ಟಾರ್ಗೆಟ್ ಆಗ್ತಾ ಇರುತ್ತೆ. ಆ್ಯಂಡ್ ಅದಾದ ನಂತರ ನಾವು ಇದನ್ನ ಹಿಂಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇವಾಗ ನಾನು ಮಿನಿಮಮ್ ಏನಿರುತ್ತೆ ಈ ಒಂದು ಟ್ರೇಡ್ನ ಈ ಒಂದು ಎಂಟ್ರಿಯನ್ನು ನಾನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಬಟ್ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಏನಕ್ಕೆ ಅಂತ ನೋಡೋದಾಯಿತು ಅಂದರೆ ಈ ಟ್ರೇಡ್ ಇನ್ನೂ ನಮಗೆ ಕನ್ಸಾಲಿಡೇಷನ್ ಫೇಸನ್ನು ಮುಗಿಸಿರೋದಿಲ್ಲ. ಸೊ ಒಂದು ಹೈಯರ್ ಹತ್ರ ನಮಗೆ ಪ್ರೈಸ್ ಇನ್ನೂ ಟ್ರಿಗರ್ ಆಗಿರಲ್ಲ. ಸೊ ಸ್ಟಾಪ್ ಲಾಸ್ಗೆ ಆಲ್ಮೋಸ್ಟ್ ಹತ್ರದಲ್ಲಿ ಹೋಗಿರ್ತೀವಿ. ಆ್ಯಂಡ್ ಸ್ಟಾಪ್ ಲಾಸ್ ನಮಗೆ ಯಾವುದೇ ಕಾರಣಕ್ಕೂ ಹಿಟ್ ಆಗಿರೋದಿಲ್ಲ. ಸೊ ಇಲ್ಲಿಂದ ನಾವು ಈ ಟ್ರೇಡನ್ನು ಕಂಟಿನ್ಯೂ ಆಗ್ತಾ ಅರೌಂಡ್ 11 o'clock ಅಂತ ಅಂದ್ಕೊಳ್ತೀನಿ, 11:15 ಅಂತ ಅಂದ್ಕೊಳ್ತೀನಿ. ಆ ಟೈಮಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಕೂಡ ಅಪ್ಡೇಟ್ ಮಾಡಿರ್ತೀನಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡೋದಾಯಿತು ಅಂದರೆ ಸೊ ಯು ಕ್ಯಾನ್ ಸಿ ಇಟ್ ಹಿಯರ್. ಸೊ 11:26 ಹತ್ರ ಸೊ ಪ್ರೈಸ್ ಇರುತ್ತೆ 24,792 ಹತ್ರ ನಾನು PE ಸೈಡಲ್ಲಿ ಎಂಟ್ರಿ ಏನಿರುತ್ತೆ ನಾನು ಅದನ್ನು ಅಪ್ಡೇಟ್ ಮಾಡಿರ್ತೀನಿ. ಆ್ಯಂಡ್ ಈ ಎಂಟ್ರಿ ಏನಿರುತ್ತೆ ನಮ್ಮ ಟಾರ್ಗೆಟ್ಸ್ ಕೂಡ ಇಲ್ಲಿ ಮೆನ್ಷನ್ಡ್ ಇರುತ್ತೆ. ಸೊ ಇಲ್ಲಿ ನೀವು ನಮ್ಮ ಟಾರ್ಗೆಟ್ಸನ್ನು ನೋಡೋದಾಯಿತು ಅಂದರೆ 1, 2, 3 ಟಾರ್ಗೆಟ್ಸ್ ಏನಿರುತ್ತೆ ಈ ಟಾರ್ಗೆಟ್ ಈ ರೀತಿ ಪ್ಲ್ಯಾನ್ ಆಗಿರುತ್ತೆ. ಸೊ ಆ್ಯಸ್ ಪರ್ ಪ್ಲ್ಯಾನ್ ಟಾರ್ಗೆಟ್ ಏನಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಅಚೀವ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡೋದಾಯಿತು ಅಂದರೆ ಎಂಟ್ರಿ ಸಮ್ವೇರ್ ಅರೌಂಡ್ 24,800 ಹತ್ರ ತೊಗೊಂಡಿರೋ ಅಂಥದ್ದು ಈ ಒಂದು ಟ್ರೇಡಿಂದ ಸಮ್ವೇರ್ ಅರೌಂಡ್
24,700ವರೆಗೂ ಈ ಒಂದು ಟಾರ್ಗೆಟ್ ಏನಿರುತ್ತೆ ಸಿಕ್ಕಿರುತ್ತೆ. ಸೊ ಇಲ್ಲಿ ನಾವು ಎಂಟ್ರಿ ಅಂತ ನೋಡೋದಾಯಿತು ಅಂದರೆ ಕಂಪ್ಲೀಟ್ ನನ್ನಿಂದ ಈ ಟ್ರೇಡನ್ನು ಟಾರ್ಗೆಟ್ವರೆಗೂ ಹೋಲ್ಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನನಗೆ ಇಂಟರ್ನೆಟ್ ತುಂಬಾ ಫ್ಲಕ್ಚುಯೇಷನ್ ಇತ್ತು ಇವತ್ತು ನನಗೆ ಟ್ರೇಡಿಂಗಲ್ಲಿ. ಸ್ವಲ್ಪ ಸಮ್ ಟೆಕ್ನಿಕಲ್ ಇಶ್ಯೂ ಅಂತ ಅಂದ್ಕೊಳ್ತೀನಿ. ನಾವು ಎಂಟ್ರಿ ತೊಗೊಂಡ್ರೆ ಎಂಟ್ರಿ ಆಗ್ತಿರಲಿಲ್ಲ, ಎಕ್ಸಿಟ್ ಮಾಡ್ತಾಯಿದ್ರೆ ಎಕ್ಸಿಟ್ ಆಗ್ತಿರಲಿಲ್ಲ. ಸೊ ಲೈವ್ ಟ್ರೇಡಿಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಹಾಗಾಗಿ ಸಮ್ವೇರ್ ಅರೌಂಡ್ ನನ್ನ 1:2 ಟಾರ್ಗೆಟ್ ಏನಿರುತ್ತೆ ಅದನ್ನು ಕ್ರಾಸ್ ಮಾಡ್ತಾ ಇದ್ದಂಗೆ ನಾನು ಟ್ರೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಸಮ್ವೇರ್ ಅರೌಂಡ್ ವೇರಬಲ್ ಟು ಕ್ಯಾಪ್ಚರ್ 40-50 ಪಾಯಿಂಟ್ಸ್ವರೆಗೂ ನಾವು ಈ ಟ್ರೇಡನ್ನು ಕ್ಯಾಪ್ಚರ್ ಮಾಡಿರ್ತೀವಿ. ಸೊ ಯಾವಾಗ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ, ಆಲ್ ಟಾರ್ಗೆಟ್ ಹಿಟ್ ಅಂತ ಹೇಳಿ. ಸೊ ಅರೌಂಡ್ 12 o'clock ನನ್ನ ಟ್ರೇಡ್ ಏನಿರುತ್ತೆ ಆಲ್ಮೋಸ್ಟ್ ನಮ್ಮ ಟಾರ್ಗೆಟನ್ನು ರೀಚ್ ಮಾಡಿರುತ್ತೆ. ಸೊ ಅಲ್ಲಿಗೆ ನನ್ನ ಟ್ರೇಡಿಂಗ್ ಏನಿರುತ್ತೆ ಇವತ್ತಿಂದು. ಸೊ 1:2 ರಿಸ್ಟು ರಿವಾರ್ಡ್ ಜೊತೆಗೆ ಈ ಟ್ರೇಡನ್ನು ನಾನು ಕಂಪ್ಲೀಟ್ ಮಾಡಿರ್ತೀನಿ. ಮಾರ್ಕೆಟ್ ಸ್ಟಿಲ್ ಅದಾದಮೇಲೆ ಕೂಡ ಒಂದು ಒಳ್ಳೆ ಡೈರೆಕ್ಷನಲ್ಲಿ ಮೂವ್ ಆಗಿರುತ್ತೆ. ಬಟ್ ನಾವು 12 ಗಂಟೆವರೆಗೂ ಮಾತ್ರ ಲೈವಲ್ಲಿರೋದು ಅನ್ನೋವಂಥ ಕಾರಣಕ್ಕಾಗಿ ಇವತ್ತಿನ ಈ ಒಂದು ಟ್ರೇಡ್ ಏನಿರುತ್ತೆ 1:2 ಟಾರ್ಗೆಟನ್ನು ನಾವು ಹಿಟ್ ಮಾಡ್ತಾ ಇದ್ದಂಗೆ ಅರೌಂಡ್ 13,000 ರೂಪಾಯಿ ಟ್ರೈಲ್ ಮಾಡೋ ಮುಖಾಂತರ 13,000 ರೂಪಾಯಿ ಪ್ರಾಫಿಟನ್ನು ಗೇನ್ ಮಾಡಿ ಸೊ ಇವತ್ತಿನ ಡೇಯನ್ನು ಆ್ಯಸ್ ಇಟ್ ಈಸ್ ಸೊ ಒಂದು ಪಾಸಿಟಿವ್ ಕ್ಲೋಸಿಗಾಗಿ ಮಾಡಿರ್ತೀವಿ. ಸೊ ಇದೇ ಥರ ನಿಮಗೆ ಕೂಡ ನಮ್ಮ ಜೊತೆ ಲೈವಲ್ಲಿ ಟ್ರೇಡಿಂಗನ್ನು ಮಾಡಬೇಕು ಅಂತ ಇದ್ದರೆ ಅಥವಾ ನಮ್ಮ ಟೂಲನ್ನು ನೀವು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇಷ್ಟಪಡ್ತೀರಾ ಅನ್ನೋದಾದರೆ ಸೊ ನನ್ನ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನನ್ನ ಟೀಮ್ ನಿಮಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಟೂಲನ್ನು ಬಳಸೋದಕ್ಕೆ ಆ್ಯಂಡ್ ಇಂಡಿಪೆಂಡೆಂಟ್ ಕಾನ್ಫಿಡೆಂಟ್ ಟ್ರೇಡರ್ ಆಗೋದಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ಅದಷ್ಟು ಕೂಡ ಸಿಗುತ್ತೆ. ಆ್ಯಂಡ್ ಈ ಒಂದು ಚಾಲೆಂಜನ್ನು ಶುರು ಮಾಡಿದ ದಿವಸದಿಂದ ಇವತ್ತುವರೆಗೂ ನಾವು ಮಾತಾಡೋದಾಯಿತು ಅಂದರೆ ಸಮ್ವೇರ್ ಅರೌಂಡ್ 5 days ಏನಿರುತ್ತೆ ನಾವು ಪ್ರಾಫಿಟ್ ಕ್ಲೋಸಿಂಗ್ ಮಾಡಿದ್ದೀವಿ. 1 day 30 rupees ಮೈನಸ್ ಆಗಿದೆ ಬಿಟ್ಟರೆ ಕಂಪ್ಲೀಟ್ಲಿ ಪ್ರಾಫಿಟಬಲ್ ಇದ್ದೀವಿ. ಸೊ ಈ ಒಂದು ಟ್ರೇಡ್ಸ್ ಏನಿರುತ್ತೆ ನೆಕ್ಸ್ಟು ಫರ್ದರ್ ನಮ್ಮ ಒಂದು ಪ್ಲ್ಯಾನಿಂಗ್ ಪ್ರಕಾರ ಮೂವ್ ಆಯಿತು ಅಂತಂದರೆ ವಿ ಕ್ಯಾನ್ ಮೇಕ್ ವೆರಿ ಗುಡ್ ಮನಿ ಅಂತ ಅಂದ್ಕೊಳ್ತೀನಿ. ಸೊ ಸಮ್ವೇರ್ ಅರೌಂಡ್ 20,000 ಪ್ಲಸ್ ಇವತ್ತಿನ ಡೇದು ಏನಿರುತ್ತೆ ಅದು ನಾಳೆ ಆ್ಯಡ್ ಆಗುತ್ತೆ. ಸಮ್ವೇರ್ ಅರೌಂಡ್ 35-40,000ವರೆಗೂ ನಾವು ಕ್ಲೋಸಿಂಗ್ ಮಾಡ್ತಾ ಇದ್ದೀವಿ 6ನೇ ದಿವಸಕ್ಕೆ. ಇನ್ನೂ ಟ್ರೇಡ್ ಬಾಕಿ ಇದೆ. ಸೊ ನಾಳೆ ನಮ್ಮ ಟ್ರೇಡ್ ಏನಿರುತ್ತೆ ಅದರ ಟ್ರೇಡ್ ಲಾಜಿಕ್ ಏನಿರುತ್ತೆ ಪ್ರತಿಯೊಂದು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೇ ಥರ ನೀವು ಟ್ರೇಡಿಂಗ್ಗೆ ಸಂಬಂಧಪಟ್ಟಂಗೆ ಕಲಿಬೇಕು ಅಂತ ಅಂದ್ಕೊಳ್ರೆ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ನಮಗೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ಟ್ರೇಡಿಂಗ್ ಇನ್ ಆಪ್ಷನ್ ಬೈಯಿಂಗಲ್ಲಿ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಟೀಮ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋವನ್ನು ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು, ಟೇಕ್ ಕೇರ್, ಬಾಯ್.